ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕನಿಗಾನಹಳ್ಳಿ ನಿಲ್ಟೂರು ರಸ್ತೆಗೆ ಹೋಗುವ ಮಾರ್ಗದುದ್ದಕ್ಕೂ ರಸ್ತೆಗೆ ಅಡ್ಡಲಾಗಿ ಬೆಳೆದು ನಿಂತಿರುವ ಗಿಡ ಮರಗಳು ಮತ್ತು ಬೇಲಿ ಅರ್ಧ ರಸ್ತೆಯನ್ನು ಆವರಿಸಿ ಈ ರಸ್ತೆಯ ಮಾರ್ಗದಲ್ಲಿ ಚಲಿಸುವ ವಾಹನಗಳಿಗೆ ಆಪೋಸಿಟ್ ದಿಕ್ಕಿನಲ್ಲಿ ಬರುವಂತಹ ವಾಹನಗಳು ಕಾಣಿಸುವುದಿಲ್ಲ. ಅದು ಬೇರೆ, ಈಗ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನಕಾಯಿ ಮಂಡಿಗಳು ಪ್ರಾರಂಭವಾಗಿ 1 ವಾರ ಕಳೆಯುತ್ತಿವೆ. ಈ ಮಾರ್ಗದಲ್ಲಿ ಮಾವು ತುಂಬಿರುವ ಟ್ರ್ಯಾಕ್ಟರ್ಗಳು ಯಥೇಚ್ಛವಾಗಿ ಸಂಚಾರ ಮಾಡುತ್ತಿರುತ್ತವೆ. ಆದ್ದರಿಂದ ಅಪಘಾತವಾಗುವ ಸಂಭವಗಳು ಹೆಚ್ಚು. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಂಗಲ್ ಕ್ಲೀನಿಂಗ್ ಮಾಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ KA ಕನ್ನಡ ನ್ಯೂಸ್ 24/7.